ಇತ್ತೀಚೆಗೆ ದಿನದಿಂದ ದಿನಕ್ಕೆ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಹೃದಯ ಸಮಸ್ಯೆಗಳಾಗಿರ್ಬೋದು, ಹೃದಯ ಕಾಯಿಲೆಗಳಾಗಿರ್ಬೋದು, ಹೃದಯಾಘಾತ ಆಗಿರ್ಬೋದು ಜಾಸ್ತಿ ಆಗ್ತಾ ಇದೆ. ಯಾವ ಕಾರಣಕ್ಕೆ ಎನ್ನುವಂತ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನನ್ನೊಟ್ಟಿಗೆ ಹೃದ್ರೋಗ ತಜ್ಞರಾಗಿರುವಂತಹ ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಮೇಡಮ್ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ನಮಸ್ಕಾರ. ಮ್ಯಾಮ್, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಒಂದು ಹೃದಯಾಘಾತ ಅನ್ನುವಂಥದ್ದು ಒಂದು 45 ವಯಸ್ಸಿಗಿಂತ ಕಡಿಮೆ ಜನರಲ್ಲಿ ಆಗ್ತಾ ಇರುವಂಥದ್ದು. ಆದರೆ ಈ ಮತ್ತೆ ನೋಡ್ತಾ ಇದ್ದೀವಿ, ನಿನ್ನೆ ಒಂದು ಕೇಸ್ ಬಂದಿದೆ, ಇವತ್ತೊಂದು ಕೇಸನ್ನು ನಾವು ನೋಡ್ತಾ ಇರುವ ಹಾಗೆ 26 ವರ್ಷದವರಲ್ಲಿ ಸಹ ಹೃದಯಾಘಾತ ಮತ್ತೆ ಹೃದಯ ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ. ಮೊದಲು ಹೃದಯಾಘಾತ ಯಾಕೆ ಈ ವಯಸ್ಕರಲ್ಲಿ ಕಂಡು ಬರ್ತಾ ಇದೆ ಅಂತ? ನೋಡಿ, ಒಂದು ಕಾಲಕ್ಕೆ ಹೃದಯಾಘಾತ ಅಂದರೆ 70-80 ವರ್ಷಕ್ಕೆ ಅಂತ. ಯಾಕಂದರೆ ಹೃದಯ ತಾಯಿ ಗರ್ಭದಲ್ಲಿ ಮಿಡಿಯೋಕ್ಕೆ ಶುರು ಮಾಡಿದ್ದು ರಕ್ತ ಸರಬರಾಜು ಹಾಕ್ಕೊಂಡು ಅದು 70-80 ವರ್ಷಕ್ಕಾದಾಗ ವಯಸ್ಸಾಗ್ಬಿಟ್ಟು ಆ ರಕ್ತನಾಳಗಳು ಗಟ್ಟಿಯಾಗಿ ಅದರಲ್ಲಿ ಜಿಡ್ಡು ಶೇಖರಣೆಗೊಂಡು ಅದು ಎಥೆರೋಸ್ಕ್ಲೆರೋಸಿಸ್ ಅಂತ ಕೊರೊನರಿ ಆರ್ಟರಿ ಡಿಸೀಸ್ ಆಗಿ ಹೃದಯಾಘಾತ ಆಗ್ತಾಯಿತ್ತು. ಆಗ ಮಕ್ಕಳು ತಂದೆ ತಾಯಿನ ಕರ್ಕೊಂಬರ್ತಾಯಿದ್ರು ಆಸ್ಪತ್ರೆಗೆ. ಈಗ ಏನಾಗ್ತಾ ಇದೆ ಅಂದರೆ ಮಕ್ಕಳನ್ನ ತಂದೆ ತಾಯಿಗಳು ಕರ್ಕೊಂಡ್ಬರೋ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ಏನಂದರೆ ವಯಸ್ಸಿಗೆ ಅನುಗುಣವಾದಂಥ ಎಥೆರೋಸ್ಕ್ಲೆರೋಸಿಸು ಗ್ರ್ಯಾಜುವಲಿ ಪ್ರೋಗ್ರೆಸ್ ಆಗೋದಲ್ಲ. ಈಗಿನ ಯುವಕರಲ್ಲಿ ಏನಾಗ್ತಾ ಇದೆ ಅಂದರೆ ಡ್ರಗ್ ಅಬ್ಯೂಸ್ ಜಾಸ್ತಿ ಆಗಿದೆ, ನಾಯ್ಸ್ ಅಬ್ಯೂಸು ಜಾಸ್ತಿ ಆಗಿದೆ, ಅದರ ಜೊತೆಗೆ ಸ್ಲೀಪ್ಲೆಸ್ನೆಸ್ಸು ಜಾಸ್ತಿ ಆಗಿದೆ. ಈ 3 ಕಾರಣಗಳು ಭಾಳ ಮಹತ್ವವಾದಂಥದ್ದು. ಈ ಡ್ರಗ್ ಅಬ್ಯೂಸ್ ಅಂತ ತಗೊಂಡಾಗ ನಾನು ಎಷ್ಟೊಂದು ಶಾಲೆ ಕಾಲೇಜ್ಗಳಿಗೆ ಹೋಗ್ತೀನಿ, ಸರ್ಟಿಫಿಕೇಟ್ ತೊಗೊಳಕ್ಕೆ ಬಂದಾಗ ಕೈಗೆ ನಡುಗ್ತಾ ಇರುತ್ತೆ, ಬೆವರ್ತಾ ಇರ್ತಾರೆ. ಈಗ ಸರ್ಟಿಫಿಕೇಟ್ ತೊಗೊಳಕ್ಕೆ ಕೈಕಾಲು ನಡುಗಿದರೆ ಇವ್ರದ್ದು, ಇನ್ನು ಪರೀಕ್ಷೆ ಕಟ್ಟೋಗಿ ಹೆಂಗೆ ಧೈರ್ಯ ಇರುತ್ತೆ ಅವ್ರಿಗೆ? ಯಾಕೆ ಅಂತ ಪರೀಕ್ಷೆ ಮಾಡಿ ನೋಡಿದಾಗ, ಕೇಳಿ ನೋಡಿದಾಗ ನೀವು ನೋಡಿ, ಬೆಂಗಳೂರಲ್ಲೇ ಮಾಡಿರೋ ಸ್ಟಡಿ ಪ್ರಕಾರ 27-47% ಅಂದರೆ 100ಕ್ಕೆ ಅಷ್ಟು ಜನ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಮತ್ತು ಈ ಪ್ರೊಫೆಷ್ನಲ್ ಕಾಲೇಜಸ್ ಅಂದರೆ ಇಂಜಿನಿಯರಿಂಗು, ಮೆಡಿಕಲ್ ಇದರಲ್ಲಿ ಅವರು ಡ್ರಗ್ಸ್ ತೊಗೊಳಕ್ಕೆ ಶುರು ಮಾಡಿದ್ದಾರೆ ಅಂತ. ಇದು ಅತ್ಯಂತ ಆಘಾತಕಾರಿಯಾದಂಥದ್ದು. ನೋಡಿ, ಆ ಹಾಸನ ಸುತ್ತಮುತ್ತಲು ಜನ 40-42 ಜನ ತೀರ್ಕೊಂಡಾಗ ತುಂಬ ಚರ್ಚೆ ಮಾಡಿದ್ವಿ, ಏನಾಯಿತು ಹೆಂಗೆ ಅಂತಂದು. ಆಮೇಲೆ ಇದ್ದಕ್ಕಿದ್ದಂಗೆ ನಿಂತೋಯ್ತು ಅಲ್ವಾ? ಯಾಕೆ ಅಂತ ಯೋಚನೆ ಮಾಡಿದ್ದೀರಾ? ಯಾಕೆ ಅಂತಂದರೆ ಮಹಾರಾಷ್ಟ್ರ ಮತ್ತು ಆಂಧ್ರದ್ದು ಪೊಲೀಸ್ನವ್ರು ಬಂದು ಅಲ್ಲಿ ಮೆಫೆಂಡ್ರಾನ್ ಅಂತ ಒಂದು ಡ್ರಗ್ಗನ್ನು ಪ್ರೊಡ್ಯೂಸ್ ಮಾಡುವ ಫ್ಯಾಕ್ಟ್ರಿಗಳನ್ನು ಲಾಕ್ ಮಾಡಿದರು. ಆ ಡ್ರಗ್ ಇದನ್ನು ಫ್ಯಾಕ್ಟ್ರಿ ಕ್ಲೋಸ್ ಆಗ್ತಾ ಇದ್ದಂಗೆ ಈ ಸಾವುಗಳು ಕೂಡ ಕಡಿಮೆ ಆಗಿ ಹೋಗ್ಬಿಟ್ಟು. ಇದು ಮೆಫೆಡ್ರಾನ್ ಅಂತಂದರೆ ಈಗ ಸಿಂಥೆಟಿಕ್ ಅಂದರೆ ನಾವು ಹೆಂಗೆ ಔಷಧಿಗಳನ್ನು ತಯಾರು ಮಾಡ್ತಾರಲ್ಲ ಹಾಗೆ ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡುವಂಥದ್ದು. ಈ ಉಳಿದಿದ್ದು ಗಾಂಜಾ ಇದಾದರೆ ಬೆಳಿಬೇಕಾಗತ್ತೆ. ಒಂದು ಕಾಲಕ್ಕೆ ಈ ಡ್ರಗ್ಸ್ನ ನಮ್ಮ ದೇಶದಲ್ಲಿ ಪಂಪ್ ಮಾಡಿ ತಾವು ದುಡ್ಡು ಮಾಡಿಕೊಂಡು ನಮ್ಮ ದೇಶ ಹಾಳು ಮಾಡೋ ವೈರಿಗಳು ಹೊರಗಡೆಗಿದ್ದರು. ಆದರೆ ಈಗೇನಾಗಿದೆ, ನಮ್ಮ ದೇಶದಲ್ಲೇ, ನಮ್ಮ ರಾಜ್ಯದಲ್ಲೇ ಚಿಕ್ಕ ಚಿಕ್ಕ ಊರುಗಳು, ನೀವು ಬಾಗಲಕೋಟ್ನವರು, ಶಿವಮೊಗ್ಗನವರು, ನೀವು ಯಾವುದೇ ಊರುಗಳು ತಗೊಳ್ಳಿ, ಅಲ್ಲೆಲ್ಲ ಇಂಡೋರ್ನಲ್ಲಿ ಬೆಳೆಸ್ಬಿಟ್ಟು ಹೈಡ್ರೋ ಹಶೀಶ್ ಅಂತ ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ಅಂತಂದರೆ, ಬಹುಶಃ ಸಮಾಜಘಾತಕರು ತಾವು ದುಡ್ಡು ಮಾಡೋದಕ್ಕೋಸ್ಕರ ಮಕ್ಕಳ, ಯುವಕರ ಹೆಣ ಬೀಳಿಸ್ತಾ ಇದ್ದಾರೆ ಅಂತ. ಈಗ ನೀವು ಹೇಳ್ಬೋದು, ಈ ಡ್ರಗ್ಸಿಂದ ಹಾರ್ಟ್ ಅಟ್ಯಾಕ್ ಹೆಂಗಾಗುತ್ತೆ ಅಂತ. ಈ ಡ್ರಗ್ಸ್ ತೊಗೊಂಡಾಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಹಾರ್ಟ್ ರೇಟ್ ಜಾಸ್ತಿ ಆದಂಗೆ ಬ್ಲಡ್ ಪ್ರೆಷರು ಜಾಸ್ತಿ ಆಗುತ್ತೆ. ಅವರು ಹೈ ಆಗಿದ್ದೀವಿ ಅಂತ ಅಂದ್ಕೊಳ್ತಾರೆ. ಆದರೆ ಏನಾಗುತ್ತೆ, ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿ ಅಂದರೆ ಕೊರೊನರಿ ಆರ್ಟ್ರೀಸು, ದೇ ಗೋ ಇನ್ ಟು ಸ್ಪ್ಯಾಸಮ್ಗೆ ಹೋದಾಗ ರಕ್ತ ಸರಬರಾಜು ಕಡಿಮೆ ಆಗುತ್ತೆ. ಅದಲ್ಲದೆ ಏನಾಗುತ್ತೆ, ರಕ್ತನಾಳಗಳಲ್ಲಿ ಉರಿ ಊತ ಬಂದುಬಿಟ್ಟು ಇನ್ಫ್ಲಮೇಷನ್ ಆಗುತ್ತೆ. ರಕ್ತನಾಳದ ಒಳಪದರಿದೆ ಅಲ್ಲ, ಅದು ಎಂಡೋಥೀಲಿಯಮ್ ಅಂತೀವಿ, ಅದು ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ. ಅದು ಇನ್ಫ್ಲೇಮ್ ಆದಾಗ ಅಲ್ಲಿ ಪ್ಲೇಟ್ಲೆಟ್ ಅಗ್ರಿಗೇಷನ್ ಆಗಿಬಿಟ್ಟು ರಕ್ತ ಹೆಪ್ಪುಗಟ್ಟೋದು ಜಾಸ್ತಿ ಆಗುತ್ತೆ. ಹೀಗೆ ರಕ್ತ ಹೆಪ್ಪುಗಟ್ಟಿದಾಗ ವ್ಯಾಸ್ಕುಲೈಟಿಸ್ ಆಗಿ ಪೆರಿಫ್ರಲ್ಲು ಡ್ಯಾಮೇಜ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಪ್ಯಾರಲಿಸಿಸ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಇವೆಲ್ಲವೂ ಕೂಡ ಈ ಗಾಂಜಾ ಅಥವಾ ಈ ಕೆಮಿಕಲ್ಸು, ಡ್ರಗ್ಸಿಂದ ಆಗುತ್ತೆ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಆಗುವಂಥ ಎಲ್ಲ ಸಾವುಗಳಿಗೆ ಈ ಮಕ್ಕಳು ಅದು ಏನು ಅಡಿಕ್ಷನ್ಗೇನು ಆಗಿದಾರಲ್ಲ ಅದು ಮುಖ್ಯ ಆಗಿದೆ.
ಅದ್ರ ಜೊತೆಗೆ ಸೂಯಿಸೈಡ್ಗಳು ಕೂಡ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ಅದರಲ್ಲಿ ಡೊಪಮಿನ್ನು ಮತ್ತು ಸಿರೋಟಿನಿನ್ನು ಬ್ರೈನ್ನಲ್ಲಿ ಜಾಸ್ತಿ ಉತ್ಪತ್ತಿ ಆಗಿಬಿಟ್ಟು ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ಸು ಇರುತ್ತೆ. ಆ ಡಿಪ್ರೆಷನ್ ಜೊತೆಗೆ ಏನಾಗುತ್ತೆ, ಇವರು ಮಜಾ ಮಾಡಿಕೊಂಡು ಪಾರ್ಟಿ ಮಾಡಿಕೊಂಡು ಇದು ಮಾಡಿರ್ತಾರೆ, ಓದಿರೋದಿಲ್ಲ, ಟೆನ್ಷನ್ ಆಗುತ್ತೆ. ಆವಾಗ ಇನ್ನೂ ಅವಸ್ಥೆ ಅಧೋಗತಿ ಆಗುತ್ತೆ. ಹಾಗಾಗಿ ಹಾರ್ಟ್ ಅಟ್ಯಾಕಿಂದ ಸಾಯೋದಾಯಿತು, ಸುಯಿಸೈಡಿಂದ ಸಾಯೋದಾಯಿತು, ಇವೆಲ್ಲವೂ ಕೂಡ ಯುವಕರಲ್ಲಿ ಹೆಚ್ಚಾಗೋಕ್ಕೆ ಕಾರಣ ಒಂದು ಡ್ರಗ್ಸು, 2 ಪಾರ್ಟಿ ಮಾಡಿಕೊಂಡು ರಾತ್ರಿ ನಿದ್ರೆ ಮಾಡದೇ ಇರೋದು, 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡಿಬಿಟ್ರೆ ತೊಂದರೆ ಆಗತ್ತೆ. ಆಮೇಲೆ ಈ ತೊಗೊಂಡ್ರೋ ಡ್ರಗ್ಸಿಂದ ಅವ್ರದ್ದು ಹೃದಯದ ಮಿಡಿತ ಏರ್ಪೇರಾಗಿ ಹೋಗ್ಬಿಡುತ್ತೆ. ಕಾರ್ಡಿಯಾಕ್ ಎರಿದ್ಮಿ ಆಗಿಬಿಟ್ಟು ಆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಬೀಳ್ತಾರೆ ಸಡನ್ಲಿ, ಹಾಗೆ ದೇ ವಿಲ್ ಡ್ರಾಪ್ ಡೆಡ್. ಸೊ ಹಾರ್ಟ್ ಅಟ್ಯಾಕ್ ಅಂದರೆ ರಕ್ತನಾಳದಲ್ಲಿ ಬ್ಲಾಕ್ ಆಗಿ ಅಷ್ಟು ಹೃದಯದ ಸ್ನಾಯು ಸಾಯೋದಕ್ಕೆ ಹಾರ್ಟ್ ಅಟ್ಯಾಕ್ ಅಂತೀವಿ. ಈ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹೃದಯದ ಮಿಡಿತ ಏರುಪೇರಾಗಿ 200, 300 ಅಷ್ಟಕ್ಕೆ ಹೋಗ್ಬಿಟ್ಟು ಅವರು ಈ ಕುಸಿದು ಬೀಳ್ತಾರಲ್ಲ, BP ಡ್ರಾಪ್ ಆಗಿ, ಅದು ಕಾರ್ಡಿಯಾಕ್ ಅರೆಸ್ಟ್. ಸೊ 2 ಕಾರಣಕ್ಕೂ ಕೂಡ ಅವರು ಬಳಸ್ತಾ ಇರೋ ಆಲ್ಕೋಹಾಲು, ಡ್ರಗ್ಸು, ಅದ್ರ ಜೊತೆಗೆ ಸೇರ್ತಾ ಇರೋ ಟೊಬ್ಯಾಕೊ ಜೊತೆಗೆ ಗಾಂಜಾ, ಮೆರಿವಾನ, ಅದ್ರ ಜೊತೆಗೆ ಅವರು ಹೈ ಡೆಸಿಬಲ್ ಮ್ಯೂಸಿಕ್ಕು, ನಿದ್ರೆಗೆಟ್ಟಿರೋದು, ಇವೆಲ್ಲ ಸೇರ್ಕೊಂಡ್ಬಿಟ್ಟು ಯುವಕರಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಮೇಡಮ್, ಇತ್ತೀಚಿನ ದಿನಮಾನಗಳಲ್ಲಿ ಈ ಚೆನ್ನಾಗಿ ಎಕ್ಸಸೈಸ್ ಮಾಡಿರ್ತಾರೆ, ಚೆನ್ನಾಗಿರುವಂತಹ ಫುಡ್ಗಳನ್ನು ತಿಂದರೂ ಸಹ, ಅದರಲ್ಲೂ ಜಿಮ್ಗೆ ಹೋಗೋಂಥರಲ್ಲೂ ಸಹ ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಯಾಕೆ? ಯಾಕಂದರೆ ಹೆಲ್ದಿ ಆರಾಮಾಗಿದ್ರು ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಹೆಚ್ಚಾಗಿ ಆಗ್ತಾ ಇರುವಂಥದ್ದು. ಇದು ಭಾಳ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು, ತುಂಬ ಒಳ್ಳೆಯದಾಯಿತು. ಯಾಕೆ ಅಂತಂದರೆ ಜಿಮ್ಮಿಗೆ ಹೋಗ್ಬಿಟ್ರೆ ನಾವು ಗಟ್ಟಿ ಆಗ್ತೀವಿ, 6 ಪ್ಯಾಕ್ಸ್ ಬರುತ್ತೆ ಅಂತ ಹೋಗ್ತಾರೆ. ಆದರೆ ಅಲ್ಲಿ ಎನರ್ಜಿ ಡ್ರಿಂಕ್ ಕುಡಿತಾರೆ. ಆ ಎನರ್ಜಿ ಡ್ರಿಂಕ್ನಲ್ಲಿ ನಾವು ಒಂದು ಬೆಳಗ್ಗೆ ಒಂದಿಷ್ಟು ಕಾಫಿ ಕುಡಿದ್ರೆ ಅದರಲ್ಲಿ 4ರಿಂದ 5 ಮಿಲಿಗ್ರಾಮ್ ಕೆಫೆನ್ ಇರುತ್ತೆ. ಅದು ನಮಗೆ ಒಂಥರ ಆಹ್ಲಾದಕರವಾಗಿ ಒಂದು ಫ್ರೆಶ್ನೆಸ್ ಕೊಡುತ್ತೆ. ಆದರೆ ಈ ಎನರ್ಜಿ ಡ್ರಿಂಕ್ ಕುಡಿದಾಗ ಬ್ರೈನ್ ಅಲರ್ಟ್ ಆಗಿ ಹೋಗ್ಬಿಡುತ್ತೆ. ಅದರಲ್ಲಿ 70 ಮಿಲಿಗ್ರಾಮ್ಸ್ ಕೆಫೆನ್ ಇರುತ್ತೆ. ಅಂದರೆ ಒಟ್ಟಿಗೆ ನೀವು ಒಂದು 10-15 ಕಪ್ಪು ಕಾಫಿ ಕುಡಿದಷ್ಟು. ಆವಾಗ ಏನಾಗುತ್ತೆ, ಹಾರ್ಟ್ ರೇಟು ಇರಾಬೇರಿ ಆಗಿಬಿಟ್ಟು ಕಾರ್ಡಿಯಾಕ್ ಎರಿದ್ಮಿ ಆಗಿಬಿಟ್ಟು ಅವರು ಸಾಯ್ತಾರೆ. 1. 2ನೇದು, ಅವರು ಬಾಡಿ ಬಿಲ್ಡಿಂಗೋಸ್ಕರ ಫಾರ್ಮುಲಾ ತಗೊಳ್ತಾರೆ. ಆ ಫಾರ್ಮುಲಾಗಳಲ್ಲಿ ಬ್ಯಾಂಡ್ ಡ್ರಗ್ಸ್ನ ಆ್ಯಡ್ ಮಾಡಿರ್ತಾರೆ. ಈಗ ಹೆಂಗೆ ಸ್ಪೋರ್ಟ್ಸ್ಮನ್ಗಳು ತಮ್ಮ ಇದನ್ನೇ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಡ್ರಗ್ಸ್ನ ತೊಗೊಳ್ತಾರಲ್ಲ, ಹಾಗೆ ಆ ಡ್ರಗ್ಸ್ಗಳು ಈ ಫಾರ್ಮುಲಾಗಳಲ್ಲಿ ಇರುತ್ತೆ. 3ನೇದು, ಪ್ರೋಟೀನ್ಸ್ ಬರಬೇಕು, ತಮಗೆ 6 ಪ್ಯಾಕ್ ಬರಬೇಕು, ಮಸಲ್ ಚೆನ್ನಾಗಾಗಬೇಕು ಅಂತ ದಿನಕ್ಕೆ 3-4 ಮೊಟ್ಟೆಗಳನ್ನು ತಿಂತಾರೆ. ಆ ಮೊಟ್ಟೆಗಳನ್ನು ತಿಂದಾಗ ಒಂದು ಮೊಟ್ಟೆಯಲ್ಲಿ 250ರಿಂದ 330 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇರುತ್ತೆ. ನಮ್ಮ ಶರೀರಕ್ಕೆ ಬೇಕಾಗಿರೋದು 100 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್. ನೀವು ಪ್ರತಿದಿನ ಇಷ್ಟನ್ನ ಮೇಲೆ ಸ್ಟಾಪ್ ಮಾಡ್ತಾ 1000 ಗ್ರಾಮ್ ಮಾಡ್ತಾ ಹೋದರೆ ಏನಾಗುತ್ತೆ, ಅದು ರಕ್ತನಾಳಗಳಲ್ಲಿ ಒಳಪದರಿನಲ್ಲಿ ಶೇಖರಣೆಗೊಂಡು ಅದು ಮುಂದೆ ಹಾರ್ಟ್ ಅಟ್ಯಾಕಿಗೆ ಮತ್ತು ಸ್ಟ್ರೋಕಿಗೆ ಕಾರಣ ಆಗುತ್ತೆ. ಹಾಗಾಗಿ ಜಿಮ್ಮಿಗೆ ಹೋದರೂ ಬರೀ ಎಕ್ಸಸೈಸ್ ಅಲ್ಲ, ಆಮೇಲೆ ಕೆಲವೊಂದು ಸಲ ಕಾರ್ಡಿಯೋ ಅಂತ ಮಾಡೋಕ್ಕೆ ಹೋಗ್ಬಿಟ್ಟು ಅವರು ಹೃದಯಕ್ಕೆ ಸ್ಟ್ರೇನ್ ಆಗುವಂಥ ಎಕ್ಸಸೈಸ್ಗಳನ್ನ ಕೂಡ ಮಾಡ್ತಾರೆ. ಇವೆಲ್ಲ ಕಾರಣಗಳಿಂದ ನೀವು ಜಿಮ್ಮಿಗೆ ಹೋದವರು ಸಡನ್ ಡೆತ್ತಾಗಿ ಬಿದ್ದು ಸತ್ತವ್ರನ್ನ ನಾವು ಬೇಕಾದಷ್ಟು ಆಲ್ ಓವರ್ ದ ವರ್ಲ್ಡ್ ನೋಡಿದ್ದೀವಿ. ಹಾಗಾಗಿ ಈಗ ಟೋಕ್ಯೋನಿಂದ ಹಿಡ್ಕೊಂಡು ನ್ಯೂಯಾರ್ಕ್ನವರೆಗೂ ಎಲ್ಲ ಜಿಮ್ಗಳಲ್ಲಿ ಶಿವ ಅಷ್ಟಾಂಗ ಯೋಗವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಶಿವ ಅನ್ನೋ ಪದ ಬಿಟ್ಟು ಅಷ್ಟಾಂಗ ಯೋಗ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದರಲ್ಲಿ ಏನಂದರೆ ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸುವಂಥದ್ದು, ಶರೀರವನ್ನು ಶುದ್ಧಗೊಳಿಸೋದು ಎರಡೂ ಆಗುತ್ತೆ. ಹಾಗಾಗಿ ಇನ್ನೇನು ನಾವು ಯೋಗಕ್ಕೆ ಬರ್ತಾ ಇದ್ದೀವಲ್ಲ, ಈ ಯೋಗ ಮಾಡೋರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ. ಸೊ ಇದಕ್ಕೆ ಹೋಗುವಂಥವ್ರು, ಗರಡಿ ಮನೆಗೆ ಹೋಗೋರಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಜಿಮ್ಮಿಗೆ ಹೋದವ್ರಿಗೆ ಯಾಕೆ ಆಗುತ್ತೆ ಅಂದರೆ ಈ ಕಾರಣಗಳಿಂದ. ಈಗ ಹೃದಯ ಕಾಯಿಲೆಗಳು ಸಹ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನೋ ಹಾಸ್ಪಿಟಲ್ ತೋರ್ಸಕ್ಕೆ ಹೋದಾಗ ಇಲ್ಲ ಹೃದಯ ಸಂಬಂಧಿ ಕಾಯಿಲೆ ಇದೆ ಅವರಿಗೆ ಅಂತ ಹೇಳಿ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಆದರೆ ಯಾವ ಕಾರಣಕ್ಕಾಗಿ ಹೃದಯ ಕಾಯಿಲೆ ಬರುತ್ತೆ ಅನ್ನುವಂಥದ್ದು ನೋಡಿ, ಒಂದು ಕಾಲಕ್ಕೆ ಆನುವಂಶಿಕವಾಗಿ ತಂದೆ ತಾಯಿಗಳಿಂದ ಇದ್ದರೆ ಅವ್ರಿಗೆ ಬರೋ ಮಕ್ಕಳಿಗೆ ಹೃದಯದ ಕಾಯಿಲೆ ಬರ್ತಾಯಿತ್ತು. ಅದಕ್ಕೆ ನಾವು
ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಇದ್ವಿ. ಈಗ ಬಾಲ್ಟಿಮೋರ್ ಸ್ಟಡಿ ಮತ್ತು ಬೇರೆ ಸ್ಟಡಿಗಳು ತೋರಿಸಿರೋ ಪ್ರಕಾರ ಯಾವ ತಂದೆ ತಾಯಿಗಳು ತಂಬಾಕು ಸೇವನೆ ಮಾಡ್ತಾರಲ್ಲ, ಆ ಹುಟ್ಟೋ ಮಗುಗೆ ರೈಟ್ ಸೈಡೆಡ್ ಹಾರ್ಟ್ ಡಿಸೀಸು ಹುಟ್ಟುತ್ತಾನೆ ಬಂದ್ಬಿಡುತ್ತೆ. ಅಂದರೆ ತಾಯಿ ಗರ್ಭದಲ್ಲಿದ್ದಾಗಲೇ. ಅಂದರೆ ತಾಯಿಯ ರಕ್ತನಾಳದಿಂದ ಬರುವಂಥ ಆ ನಿಕೋಟಿನ್ನು ಆ ಪ್ಲಾಸೆಂಟ ಮುಖಾಂತರ ಮೊದಲು ಹೋಗೋದೇ ಮಗುವಿನ ಬಲಗಡೆ ಭಾಗಕ್ಕೆ, ಅದೇ ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಆ ಮಗುಗೆ ತೂಕನೂ ಕಡಿಮೆ ಆಗುತ್ತೆ, ಕಂಜನೈಟಲ್ ಹಾರ್ಟ್ ಡಿಸೀಸಿಂದನೂ ಬರುತ್ತೆ. ಅದಲ್ಲದೆ ತಂದೆ ತಾಯಿಗಳು ಆಲ್ಕೋಹಾಲ್ ತೊಗೊಂಡ್ರೆ ಆ ಹುಟ್ಟೋ ಮಗುಗೆ ಹಾರ್ಟಲ್ಲಿ ಹೋಲು, ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟು, ಟ್ರಾನ್ಸ್ಪೊಸಿಷನ್ ಆಫ್ ಗ್ರೇಟ್ ಆರ್ಟ್ರೀಸು ಇವೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗಿದೆ. ಸೊ ಒಂದು ಕಾರಣ ತಂದೆ ತಾಯಿಗಳಲ್ಲಿ ದುರಭ್ಯಾಸದಿಂದ ಬರ್ತಾ ಇರೋದು. ಎರಡನೇದು ನಾವು ಗೊತ್ತಾಗೋಕ್ಕೆ ಕಾರಣ, ಈಗ ನಾವು ಫೀಟಲ್ ಎಕೋ ಮಾಡಿಬಿಟ್ಟು ಕಂಡು ಹಿಡಿತಾ ಇದ್ದೀವಿ. ಒಂದು ಕಾಲಕ್ಕೆ ಮಗು ಹುಟ್ಟತಾನೆ ಸತ್ತರೆ ಅಥವಾ ಸತ್ತು ಹುಟ್ಬಿಟ್ರೆ ಅಯ್ಯೋ ಅದರ ಆಯುಸ್ಸೇ ಅಷ್ಟು ಅಂತ ಇದ್ದರು. ಆದರೆ ಈಗ ಯಾಕೆ ಆಯಿತು ಏನಾಯಿತು ಅಂತ ನಾವು ಚಿಕಿತ್ಸೆ ಅಂದರೆ ನಾವು ಪರೀಕ್ಷೆ ಮಾಡಿ ಕಂಡು ಹಿಡಿಯೋದ್ರಿಂದ ನಮಗೆ ಹೆಚ್ಚು ಕಾಣ್ತಾ ಇದೆ. ಮ್ಯಾಮ್, ಹಾಗಾದರೆ ಈಗ ಎಕ್ಸಾಕ್ಟಾಗಿ ಎಲ್ಲ ಸಮಸ್ಯೆಗಳಿಂದ ದೂರ ಉಳಿಬೇಕು ಅಂತಂದರೆ ಎಕ್ಸಾಕ್ಟಾಗಿ ಮಾಡಬೇಕಾಗಿರೋದೇನು? ನಾವು ಸಮಸ್ಯೆಗಳಿಂದ ದೂರ ಇರಬೇಕು ಅಂತಂದರೆ ನಮ್ಮ ಅಜ್ಜ ಅಜ್ಜಿ ಥರ ಶ್ರಮಜೀವಿಗಳಾಗಿರಬೇಕು. ಮನಸ್ಸನ್ನು ನಿಶ್ಚಿಂತೆ ಮಾಡಿಕೊಂಡು ಅವರು ಭಜನೆ ಮಾಡ್ದಂಗೆ, ಅವರು ಸಂತೋಷದಿಂದ ಇದ್ದಾಗೆ ನಾವು ಕೂಡ ಇರಬೇಕು. ಈ ರಾತ್ರಿ ಪಾರ್ಟಿಗಳನ್ನ ಮಾಡೋದು, ಬೇಕಾಬಿಟ್ಟು ತಿನ್ನೋದು, ಇದನ್ನ ಬಿಟ್ಬಿಡಬೇಕು. ಜಂಕ್ ಫುಡ್ಗಳನ್ನೆಲ್ಲ ಪೂರ್ತಿ ಬಿಟ್ಬಿಡಬೇಕು. ಜೊತೆಗೆ ನಾವು ಸಾತ್ವಿಕ ಆಹಾರವನ್ನು, ಸಸ್ಯಾಹಾರವನ್ನು ಸಮಯಕ್ಕೆ ಸರಿಯಾಗಿ ತಗೊಂಡು ನಿಯಮಿತವಾಗಿ ಸೂರ್ಯ ನಮಸ್ಕಾರ, ಯೋಗ, ಧ್ಯಾನ ಮಾಡ್ತಾ ಇದ್ದರೆ ನಮ್ಮ ಆರೋಗ್ಯ, ನಮ್ಮ ಹೃದಯ, ನಮ್ಮ ಮೆದುಳು ಎಲ್ಲನೂ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಇದಿಷ್ಟು ಹೃದಯ ಸಂಬಂಧಿತ ಕಾಯಿಲೆಗಳು ಜೊತೆಗೆ ಹೃದಯಾಘಾತ ಆಗುವುದಕ್ಕೆ ಕಾರಣ, ಈ ಎಲ್ಲದರಿಂದ ದೂರ ಉಳಿಯೋದಕ್ಕೆ ಏನು ಒಂದು ಸಲಹೆಯನ್ನು ಸಹ ನೀಡಿದ್ದಾರೆ. ಸೊ ಇದಿಷ್ಟು ಏನು ಹೃದಯ ತಜ್ಞರ ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.